ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ಅಂತೂ ನಾನು ತೊಗೊಂಬಂದಿಲ್ಲ. ನಾನು ತೊಗೊಂಬಂದಿದ್ದೀನಿ ಈಗ ಇತ್ತೀಚೆಗೆ ಇಂಟರ್ನೆಟ್ಟಲ್ಲೆಲ್ಲ ಓಡಾಡ್ತಾ ಇರೋದು ಸೆನ್ಸೇಷನಲ್ ನ್ಯೂಸು ಅಂದರೆ ಬೆಂಗಳೂರು ಮುಂಬೈ ವಂದೇ ಭಾರತ್ ಸ್ಲೀಪರ್ ಟ್ರೈನು. ಆ ಟ್ರೈನ್ ಈಗ ಎಲ್ಲ ಕಡೆ ಸುದ್ದಿಲಿದೆ ಗುರು. ಅದು ಎಷ್ಟೋ ಜನ ಹೇಳ್ತಾಯಿದ್ರೆ ವಯ ಕಲಬುರ್ಗಿ ಅಂತ, ಇಲ್ಲ ಎಷ್ಟೋ ಜನ ಹೇಳ್ತಾಯಿದ್ರು ಹುಬ್ಬಳ್ಳಿ ಅಂತ. ಅದರದ್ದು ನಿಮಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ವಂದೇ ಭಾರತ್ ಇದು, ಬೆಂಗಳೂರು ಮುಂಬೈ ವಂದೇ ಭಾರತ್. ಆದರೆ ಇಂಡಿಯಾದಲ್ಲಿ ಇದು ಎರಡನೇ ವಂದೇ ಭಾರತ್ ಆಗ್ತದೆ, ಸ್ಲೀಪರ್ ವಂದೇ ಭಾರತ್. ಮೊದಲನೇದು ಬಂದ್ಬಿಟ್ಟು ಹಾವಡಾ ಕಾಮಾಖ್ಯ ವಂದೇ ಭಾರತ್ ಸ್ಲೀಪರ್ ಟ್ರೈನು. ಅದು ನಮ್ಮ PM ನರೇಂದ್ರ ಮೋದಿಯವರು 17ನೇ ತಾರೀಕು ಜಾನ್ವರಿಯಲ್ಲಿ ಇನಾಗ್ರೇಟ್ ಮಾಡಿದರು. ಇದು ಎರಡನೇ ವಂದೇ ಭಾರತ್ ಆಗ್ತದೆ. ಬೆಂಗಳೂರಿಂದ ಮುಂಬೈ ಅಂದರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕನೆಕ್ಟ್ ಮಾಡುತ್ತೆ. ನಿಮಗೆ ಮುಂಬೈ ಹೋಗಲಿಕ್ಕೆ ನಿಮಗೆ ಡೈರೆಕ್ಟು 3 ರೂಟ್ ಇದೆ ಗುರು. ಒಂದು ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಘಟಪ್ರಭಾ, ಕುಡುಚಿ, ಮೀರಜ್, ಪುಣೆ, ಮುಂಬೈ. ಇನ್ನೊಂದು ಬಂದ್ಬಿಟ್ಟು ಬೆಂಗಳೂರು, ಗುಂತಕಲ್, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಗದಗ, ಬಾಗಲಕೋಟೆ, ವಿಜಯಪುರ, ಸೋಲಾಪುರ, ಪುಣೆ, ಮುಂಬೈ. ಎರಡನೇ ರೂಟ್ ಇದೆ. ಮೂರನೇ ರೂಟ್ ಬಂದ್ಬಿಟ್ಟು ಕರ್ನಾಟಕ ಜನ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಯೂಸ್ ಮಾಡ್ಕೊಬೇಕು, ಇವ್ರಿಗೆ ಯೂಸ್ ಆಗಬೇಕು ಅಂತ ಅಂದಿದ್ರೆ ಈ ಎರಡು ರೂಟಲ್ಲಿ ಬಂದರೆ ಪಕ್ಕ ನಮ್ಮ ಕರ್ನಾಟಕ ಜನಗಳಿಗೆ ಈ ವಂದೇ ಭಾರತ್ ಉಪಯೋಗ ಆಗ್ತದೆ. ನನ್ನ ತಲೆಯಲ್ಲಿರೋದು, ಇದು ನನ್ನ ಅನಿಸಿಕೆ, ನಾನು ಹೇಳ್ತಾ ಇರೋದು. ಇದು ಎಷ್ಟೋ ನನಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲನೇ ರೂಟ್ ಬಂದ್ಬಿಟ್ಟು ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಘಟಪ್ರಭಾ, ಕುಡುಚಿ. ಇದು ಒಟ್ಟು ಈ ರೂಟಲ್ಲಿ ಏನಿದೆಯಲ್ಲ 7ರಿಂದ 8 ಜಿಲ್ಲೆಗಳಿಗೆ ಯೂಸ್ ಆಗುತ್ತೆ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಹುಬ್ಬಳ್ಳಿಯಲ್ಲಿ ಬಂದರೆ. ಇನ್ನೊಂದು ರೂಟ್ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರು, ಗುಂತಕಲ್ಲು, ಬಳ್ಳಾರಿ, ಹೊಸಪೇಟೆ, ಗದಗ, ಬಾಗಲಕೋಟೆ, ವಿಜಯಪುರ ಮೇಲೆ ಬಂತು ಅಂದರೆ ಈ ರೂಟಲ್ಲಿ ನಿಮಗೆ 8ರಿಂದ 9 ಜಿಲ್ಲೆಗಳಿಗೆ ಉಪಯೋಗ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಈಗ ಅಕಸ್ಮಾತ್ ಈಗ ಕಲಬುರಗಿ ಮೇಲೆ ಬಂತು ಅಂದರೆ ಬರೀ ಸಿಗೋದೇ 3 ಜಿಲ್ಲೆಗೆ. ಒಂದು ಬೆಂಗಳೂರು, ಇನ್ನೊಂದು ರಾಯಚೂರು, ಇನ್ನೊಂದು ಕಲಬುರಗಿ. ಅದು ಬೇರೆ ಕಲಬುರಗಿ ರೂಟು 130 MPS ಅಂದರೆ ಮ್ಯಾಕ್ಸಿಮಲ್ ಪರ್ಮಿಸಲ್ ಸ್ಪೀಡ್ 130 ಸ್ಪೀಡಲ್ಲಿ ಹೋಗುತ್ತೆ ಅಂತ ಮಾತ್ರಕ್ಕೆ ಆ ರೂಟ್ ಕೊಡಲಿಕ್ಕೆ ಆಗ್ತದ. ನಮಗೆ ಇವಾಗ ಜನಗಳು ಉಪಯೋಗ ಆಗಬೇಕು, ಅದು ಮ್ಯಾಟರು. ಎಂತಿಷ್ಟು ಸ್ಪೀಡಾಗಿ ಹೋಗುತ್ತೆ, ನಮ್ಮ ರೂಟಲ್ಲಿ ಸ್ಪೀಡಾಗಿ ಹೋಗುತ್ತೆ ಅನ್ನೋ ಮ್ಯಾಟ್ರಲ್ಲ. ಜನಕ್ಕೆ ಉಪಯೋಗ ಆಗಬೇಕು, ಅದು ನಮ್ಮ ಕರ್ನಾಟಕ ಜನಕ್ಕೆ ಉಪಯೋಗ ಆಗಬೇಕು ಅಂತ ನನ್ನ ಅನಿಸಿಕೆ. ನಾನು ಹೇಳಿದಷ್ಟೇ, ಹುಬ್ಬಳ್ಳಿ ಇಲ್ಲಾಂದರೆ ವಿಜಯಪುರ ಮೇಲೆ ಬರಲಿ ಅಂತ. ಅದು ಬೇರೆ ಈ ರೂಟ್ ಹುಬ್ಬಳ್ಳಿ ಮೇಲಿಂದ ಲೆಕ್ಕ ಹಾಕ್ಕೊಂಡ್ರೆ ಅಷ್ಟು ಟ್ರೈನ್ಸ್ಗಳೇ ಇಲ್ಲ ಗುರು. ಕಲಬುರಗಿಯಿಂದ ಮುಂಬೈಗೆ ಎಷ್ಟು ಟ್ರೈನ್ಸ್ ಇದೆಯೋ, ಆದರೆ ಹುಬ್ಬಳ್ಳಿಯಿಂದ ಮುಂಬೈಗೆ ಅಷ್ಟು ಟ್ರೈನ್ಸ್ ಇಲ್ಲವೇ ಇಲ್ಲ. ಡೈಲಿ ಟ್ರೈನ್ಸ್ ನಾನು ಹೇಳ್ತಾ ಇದ್ದೀನಿ ನೋಡಿ. ಒಂದು ಚಾಲುಕ್ಯ ಎಕ್ಸ್ಪ್ರೆಸ್ಸು ಮತ್ತು ಇನ್ನೊಂದು ಶರಾವತಿ ಎಕ್ಸ್ಪ್ರೆಸ್, ಅದೆರಡು ರೇಕ್ಷಣಿಂಗೆಲ್ಲ ಬರುತ್ತೆ. ಶರಾವತಿ ಎಕ್ಸ್ಪ್ರೆಸ್ ಇರೋದು ವಾರದಲ್ಲಿ ಒಂದೇ ದಿನ, ಅದು ಭಾನುವಾರ. ಇನ್ನು ಮಿಕ್ಕಿದ್ದು ತಿರುವನ್ವೇಲಿ ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್, ಅದು ವಾರದಲ್ಲಿ 3 ದಿನ ಇರುತ್ತೆ. ಮತ್ತು ಇನ್ನೊಂದು ಪಾಂಡುಚೇರಿ ಮುಂಬೈ ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್, ಅದು ವಾರದಲ್ಲಿ 3 ದಿನ ಇರುತ್ತೆ. ರೇಕ್ಷರಿಂಗ್ ಮಾಡ್ಕೊಳುತ್ತೆ, ಅದು ಒಂದೇ ಒಂದು ದಿನ, ಅದು ಮುಂಬೈ ಒಳಗಡೆ ಹೋಗೋದು. ಅದು ಬಿಟ್ಟರೆ ಡೈಲಿ ಇರೋದು ಅಂದರೆ ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್, ಅದು ಡೈಲಿ ಇದೆ. ಅದು ಮಧ್ಯಾಹ್ನ 3 ಗಂಟೆಗೇನೋ ಬಿಡುತ್ತೆ ಹುಬ್ಬಳ್ಳಿಯಿಂದ. ಅವೆರಡೇ ಟ್ರೈನು ಹೋಗೋದು ಎಲ್ಲಿಗೆ, ಮುಂಬೈಗೆ. ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡಿಂದ ಆದರೆ ಟ್ರೈನ್ಸ್ಗಳು ಕಮ್ಮಿ ಇದೆ ಕಂಪೇರ್ ಮಾಡಿದ್ರೆ ಕಲಬುರಗಿಯಿಂದ ಮುಂಬೈಗೆ ಡೈಲಿ ಹೆಂಗೆ ಬಂದರೂ ನಿಮಗೆ ಒಂದು 9ರಿಂದ 10 ಟ್ರೈನ್ಸ್ಗಳಂತೂ ನೋಡಲಿಕ್ಕೆ ಸಿಗುತ್ತೆ. ಕಲಬುರಗಿಯಿಂದ ಮುಂಬೈಗೆ ಕಂಪೇರ್ ಮಾಡಿಕೊಂಡ್ರೆ ಹುಬ್ಬಳ್ಳಿ ಕಡೆನೇ ಕಮ್ಮಿ ಇದೆ ಟ್ರೈನ್ಸ್ಗಳು. ಯಾಕಂದರೆ ನಾನು ಫೇಸ್ಬುಕ್ಕಲ್ಲಿ ಒಂದು ರೀಲ್ ಹಾಕಿದ್ದೆ ಇದ್ರ ಬಗ್ಗೆನೇ. ಅವ್ರು ಹೇಳಿದ್ರು ಕಲಬುರಗಿಯಿಂದ ಟ್ರೈನ್ಸೇ ಇಲ್ಲ, ಹುಬ್ಬಳ್ಳಿಗೆ ಇರೋ ಅಷ್ಟು ಟ್ರೈನ್ಸ್ ಇಲ್ಲಿಲ್ಲ ಅಂತ. ಹುಬ್ಬಳ್ಳಿ ಇಲ್ಲಿದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಹುಬ್ಬಳ್ಳಿಯಿಂದ ಬರೀ ಮುಂಬೈ ಔಟರಲ್ಲಿ ಇದೆ, ಕಲ್ಯಾಣ್ವರೆಗೂ ಇದೆ. ಯಾವುದಿದೆ, ಜೋಧ್ಪುರ್ ಇದೆ, ಮತ್ತು ಭಗತ್ ಕಿ ಕೋಟೆ ಎಕ್ಸ್ಪ್ರೆಸ್ ಇದೆ, ಮತ್ತು ಗಾಂಧಿಧಾಮ್ ಎಕ್ಸ್ಪ್ರೆಸ್ ಇದೆ, ಮೈಸೂರು ಅಜ್ಮೀರ್ ಎಕ್ಸ್ಪ್ರೆಸ್ ಇದೆ, ಮೈಸೂರು ಅಜ್ಮೀರ್ ಚಿತ್ರದುರ್ಗದ ಮೇಲೆ ಬರುತ್ತಲ್ಲ ಮದರ್ ಎಕ್ಸ್ಪ್ರೆಸ್ಸು, ಆ ಟ್ರೈನ್ ಕೂಡ ಅವೈಲಬಲ್ ಇದೆ. ಆದರೆ ಆ ಟ್ರೈನು ಮುಂಬೈ ಒಳಗಡೆ ಹೋಗಲ್ಲ, ಹೊರಗಡೆ ಔಟ್ರಲ್ಲಿ ಬಂದು ಔಟ್ರಿಂದನೇ ಬೈಪಾಸ್ ಮಾಡ್ಕೊಂಡು ಗುಜರಾತ್ ಸೈಡ್ ಹೋಗ್ತದೆ. ಆದರೆ ಮುಂಬೈ ಒಳಗಡೆ ಹೋಗೋಕ್ಕಿರೋದೇ ಕಂಟಿನ್ಯೂಸ್ ಅಂದರೆ 2 ಟ್ರೈನ್, ಒಂದು ಚಾಲುಕ್ಯ, ಇನ್ನೊಂದು ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್ಸು. ಅಂದರೆ ಮುಂಬೈ ಕಂಪೇರ್ ಮಾಡಿಕೊಂಡ್ರೆ ಟ್ರೈನ್ಸ್ ಅಂತೂ ಇಲ್ಲವೇ ಇಲ್ಲ. ಮತ್ತು ಇನ್ನೊಂದು ಆಗ ನೆಕ್ಸ್ಟ್ ಬರುತ್ತೆ ಹೊಸಪೇಟೆ, ವಿಜಯಪುರ, ಬಾಗಲಕೋಟೆ ಅವ್ರಿಗೆ ಟ್ರೈನ್ಸ್ಗಳೇ ಲೆಕ್ಕ ಇಲ್ಲ ಗುರು. ಆ್ಯಕ್ಚುಲಿ ವಿಜಯಪುರ ಅಂತೂ ನೀವು ಕೇಳಲೇಬೇಡಿ. ಒಂದು ಬೀಕಾನೇರ್ ಎಕ್ಸ್ಪ್ರೆಸ್ ಇದೆ, ಅದು ಅಷ್ಟೇ ಸೇಮ್ ಕಲ್ಯಾಣಲ್ಲಿ ನಿಲ್ಲುತ್ತೆ, ಅದು ಮುಂಬೈಯಿಂದ ಹೊರಗಡೆ ನಿಲ್ಲುತ್ತೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಬೈಪಾಸ್ ಮಾಡ್ಕೊಂಡು ಹೋಗುತ್ತೆ ಗುಜರಾತ್ ಸೈಡು, ಅಹಮದಾಬಾದು ಆ ಕಡೆ ಹೋಗುತ್ತೆ. ಇನ್ನೊಂದು ಬರುತ್ತೆ ಹೊಸಪೇಟೆ CSMT ಅಂದರೆ ಹೊಸಪೇಟೆ ಛತ್ರಪತಿ ಶಿವಾಜಿ ಮಹಾರಾಜ್. ಆ ಟ್ರೈನಲ್ಲಂತೂ ಟಿಕೆಟೇ ಸಿಗೋಲ್ಲ. ಯಾಕಂದರೆ ನಾನೇ 2.5 ತಿಂಗಳಿಂದ ಟ್ರೈ ಮಾಡ್ತಾಯಿದ್ದೀನಿ ಆ ಟ್ರೈನಲ್ಲಿ ಟಿಕೆಟ್ ಸಿಗೋಕ್ಕೆ. ಯಾಕಂದ್ರೆ ಹೋದ ವಾರನೂ ನಾನು ಟ್ರೈ ಮಾಡಿದ್ದೆ ಆ ಟ್ರೈನಲ್ಲಿ ಟಿಕೆಟ್ ತೊಗೊಳೋಕ್ಕೆ. ವೇಟಿಂಗ್ ಲಿಸ್ಟ್ 5 ಬಂದು ನಿಂತ್ಕೊಂಡು ಅದರಂತೂ ಟಿಕೆಟ್ಗಳಂತೂ ಸಿಗೋಲ್ಲ. 1.5 ತಿಂಗಳು ಮುಂಚೆ ನಾನು ಆ ಟ್ರೈನಲ್ಲಿ ಬುಕ್ ಮಾಡಿದ್ದೆ, ಆ ಟ್ರೈನಲ್ಲಂತೂ ಟಿಕೆಟ್ ಸಿಗಲಿಲ್ಲ. ಅದಕ್ಕೆ ಆ ಟ್ರೈನಲ್ಲಿ ಆ ರೂಟಲ್ಲಿ ಹೇಳಬೇಕು ಅಂದರೆ ಮುಂಬೈಗೆ ಟ್ರೈನ್ಸ್ಗಳೇ ಕಮ್ಮಿ ಇದೆ ಆ ರೂಟಲ್ಲಿ.
ಆ ರೂಟಲ್ಲಿ ಬಿಟ್ಟರೆ ಸ್ವಲ್ಪ ಉಪಯೋಗ ಆಗುತ್ತೆ. ಅದು ಬೇರೆ ಆ ರೂಟಲ್ಲಿ ಬಂದರೆ 9 ಜಿಲ್ಲೆಗಳಿಗೆ ಯೂಸ್ ಆಗುತ್ತೆ. ಮತ್ತು ಕರ್ನಾಟಕದವ್ರಿಗೆ ಯೂಸ್ ಮಾಡ್ಕೊತಾರೆ. ಕರ್ನಾಟಕ ಯಾಕಂದರೆ ಟ್ರೈನ್ ಓಡಾಡೋದು ಕರ್ನಾಟಕದಲ್ಲಿ, ಆ ಕರ್ನಾಟಕದವ್ರು ಯೂಸ್ ಮಾಡ್ಕೊಬೇಕು ಅಂತ ನನ್ನ ಅನಿಸಿಕೆ, ನಾನು ಹೇಳ್ತಾ ಇರೋದು. ಮತ್ತು ಇನ್ನು ಕಲಬುರಗಿ ಲೆಕ್ಕ ಹಾಕ್ಕೊಂಡ್ರೆ ಕಲಬುರಗಿಯಿಂದ ಯಾವುದೇ ಟ್ರೈನ್ ಮುಂಬೈಗೆ ಹೋದ್ರು ಔಟ್ರಲ್ಲಂತೂ ಅಲ್ಲೆಲ್ಲ ಮುಂಬೈ ಒಳಗಡೆ ಹೋಗೋದಿದ್ದಾವೆ. ಅದು LTT ಆಗಿರ್ಬೋದು, CSMT ಆಗಿರ್ಬೋದು, ಕುಡ್ಲಾ ಆಗಿರ್ಬೋದು. LTT ಕುಡ್ಲಾ ಎರಡೂ ಒಂದೇ. ಕಲಬುರಗಿಯಿಂದ ಆಲ್ಮೋಸ್ಟ್ ಕಲಬುರಗಿಯಿಂದ ಆಗಿರ್ಬೋದು, ಗುಂತಕಲ್ಲಿಂದ ಆಗಿರ್ಬೋದು ಎಷ್ಟೊಂದು ಟ್ರೈನ್ಸ್ ಇದೆ. ನಿಮ್ಗೆ ಇಲ್ಲಿ ಚಾರ್ಟ್ ಹಾಕಿರ್ತೀನಿ ನೋಡಿ ಎಷ್ಟು ಟ್ರೈನ್ಸ್ಗಳಿದೆ ಕಲಬುರಗಿಯಿಂದ ಮುಂಬೈಗೆ ಅಂತ. ಮತ್ತು ಹುಬ್ಬಳ್ಳಿಯಿಂದ ಮುಂಬೈಗೆ ಎಷ್ಟಿದೆ, ಮತ್ತು ಗದಗಿಂದ ಮುಂಬೈಗೆ ಎಷ್ಟಿದೆ, ಹೊಸಪೇಟೆಯಿಂದ ಮುಂಬೈಗೆ ಎಷ್ಟಿದೆ ಅಂತ ಇಲ್ಲಿ ಸೈಡಲ್ಲೆಲ್ಲ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಷ್ಟೋ ನಾನು ಹೇಳ್ತಾರೆ, ನಂಗೆ ಒಬ್ರು ಯಾರೋ ಕಮೆಂಟ್ ಕೂಡ ಮಾಡಿದರು, ಬ್ರೋ ಈ ಟ್ರೈನಲ್ಲಿ ರಾಯಚೂರು ಇಲ್ಲ ಯಾದಗಿರಿಯಿಂದನೇ ಯಾರೊಬ್ರು ಕಮೆಂಟ್ ಮಾಡಿದರು, ಬ್ರೋ ಈ ಒಂದೇ ಭಾರತ್ ಸ್ಲೀಪರಲ್ಲಿ ಜನರಲ್ ಎಷ್ಟು ಬೋಗಿ ಇರುತ್ತೆ, ಸ್ಲೀಪರ್ ಎಷ್ಟು ಬೋಗಿ ಇರುತ್ತೆ ಅಂತ ಹೇಳಿದರು. ಬ್ರೋ ಒಂದೇ ಭಾರತ್ ಸ್ಲೀಪರ್ ಅನ್ನೋ ಮಾತ್ರಕ್ಕೆ ಇದರಲ್ಲಿ ಜನರಲ್ಲು ಮತ್ತು ನಾರ್ಮಲ್ ಸ್ಲೀಪರ್ ಕೋಚಸ್ ಇರೋದಿಲ್ಲ. ಇದರಲ್ಲಿ ಬರೀ 3rd AC, 2nd AC, 1st AC. ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಚು ಮತ್ತು SLR ಕೋಚು ಸಹ ಈ ಟ್ರೈನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಫುಲ್ ಏರ್ ಕಂಡೀಷನರ್ ಟ್ರೈನ್ ಆಗಿರುತ್ತೆ. ಒನ್ ಆಫ್ ದ ಲಕ್ಸುರಿಯಸ್ ಟ್ರೈನು ಮುಂಬೈ ಬೆಂಗಳೂರು ಒಂದೇ ಭಾರತ್ ಸ್ಲೀಪರ್ ಟ್ರೈನು. ಆ್ಯಕ್ಚುಲಿ ಇನ್ನೂ ಒಂದು ನ್ಯೂಸ್ ಬಂದಿತ್ತು, ಅದು ಕಲಬುರಗಿ ಮೇಲೆ ಫಿಕ್ಸ್ ಆಗಿಬಿಟ್ಟಿದೆ ಅಂತ. ನನಗೆ ಗೊತ್ತಿರೋರ ಹತ್ರ ಎಲ್ಲರ ಹತ್ರನೂ ನಂಗೆ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಅಫಿಷಿಯಲ್ ರೈಲ್ವೆ ಕಡೆಯಿಂದ ಯಾವುದು ಕನ್ಫರ್ಮೇಷನ್ ಬಂದಿಲ್ಲ. ಇದು ಕಲಬುರಗಿಯಿಂದನೇ ಹೋಗುತ್ತೆ ಅಂತ. ಎಷ್ಟು ನನ್ನ ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇದು ಕಲಬುರಗಿಯಿಂದನೇ ಅಂತ. ಇದು ಅಫಿಷಿಯಲ್ ಕನ್ಫರ್ಮೇಷನ್, ಅಫಿಷಿಯಲ್ ಡೇಟು, ಅಫಿಷಿಯಲ್ ರೂಟು, ಅಫಿಷಿಯಲ್ ಟೈಮಿಂಗ್ಸ್ ಏನು, ಈ ಟ್ರೈನಿಂದು ಎಷ್ಟು ಗಂಟೆಗೆ ಹೊರಡುತ್ತೆ ಅದೆಲ್ಲ ಇನ್ನೂ ಅಫಿಷಿಯಲಾಗಿ ಏನಂದರೆ ಏನೂ ಬಂದಿಲ್ಲ. ಯಾವ ರೂಟಲ್ಲಿ ಹೋಗುತ್ತೆ ಅಂತಲೂ ಬಂದಿಲ್ಲ. ಯಾರೋ ರೂಮರ್ಸ್ ಕ್ರಿಯೇಟ್ ಮಾಡಿದರೆ ಕಲಬುರಗಿನೇ ಫಿಕ್ಸು ಅಂತ. ಆದರೆ ಇನ್ನು ಅಫಿಷಿಯಲಾಗಿ ಬಂದಿಲ್ಲ. ನಾನು ಎಷ್ಟು ನನ್ನ ಹತ್ರ ಕೇಳಿ ವೆರಿಫೈ ಮಾಡ್ಕೊಂಡೆ ನಿಮಗೆ ಹೇಳ್ತಾರದು. ನೋಡೋಣ, 80% ಹುಬ್ಬಳ್ಳಿ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಹುಬ್ಬಳ್ಳಿ ಮೇಲೆ ಬಂದರೂ ಇನ್ನೂ ಖುಷಿನೇ, ವಿಜಯಪುರ ಮೇಲೆ ಬಂದರೂ ಖುಷಿನೇ. ಈಗ ಕಲಬುರಗಿ ಮೇಲೆ ಬಂತು ಅಂದರು ಏನು ಮಾಡೋಕ್ಕಲ್ಲ. ಓಕೆ, ನಮ್ಮ ಕರ್ನಾಟಕದವ್ರಿಗೆ ಅಷ್ಟು ಯೂಸ್ ಆಗೋಲ್ಲ. ಬರೀ ಆ ರೂಟಲ್ಲಿ ಹೋದರೆ ಬರೀ 3 ಜಿಲ್ಲೆಯವ್ರಿಗೆ ಯೂಸ್ ಆಗುತ್ತೆ ಹೊರತು ಮಿಕ್ದವ್ರಿಗಂತೂ ಏನೂ ಸಿಗೋದೇ ಇಲ್ಲ. ಇನ್ನೊಂದು ಅಪ್ಡೇಟ್ ಕೂಡ ಬಂತು, ಅದು ಬೆಂಗಳೂರಿಂದ ಮುಂಬೈಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಬಿಡ್ತೀನಿ ಹುಬ್ಬಳ್ಳಿ ಮೇಲೆ ಅಂತ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿ ಮೇಲೆ ಬಿಡೋ ಬದಲು ಈ ರೂಟಲ್ಲಿ ಕಲಬುರಗಿ ರೂಟಲ್ಲಿ ಬಿಟ್ಟಿದ್ರೆ ಬೆಂಗಳೂರಿಂದ ಕಲಬುರಗಿಗೆ ಹೋಗೋರಿಗೆ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ. ಯಾಕಂದರೆ ನಾರ್ಮಲ್ ಬಸವ ಎಕ್ಸ್ಪ್ರೆಸ್ ಆಗಿರ್ಬೋದು, ಯಾವುದಾದ್ರು ಹಾಸನ ಸೋಲಾಪುರ ಆಗಿರ್ಬೋದು, ಅವ್ರಿಗೆಲ್ಲ ಯೂಸ್ ಆಗ್ತದೆ. ಯಾಕಂದರೆ ಆಲ್ಮೋಸ್ಟ್ ಎಷ್ಟೋ ಆ ರೂಟಲ್ಲಿ ಒಂದೇ ಬರುತ್ತೆ, ಅಷ್ಟು ಅಫೋರ್ಡ್ ಮಾಡ್ಕೊಳಕ್ಕಾಗಲ್ಲ. ಸ್ಲೀಪರಲ್ಲಿ ಟ್ರಾವೆಲ್ ಮಾಡೋರು ಆಗಿರ್ಬೋದು, ಜನರಲ್ ಟ್ರಾವೆಲ್ ಮಾಡೋರು ಆಗಿರೋ ಆ ರೂಟಲ್ಲಿ ಅಷ್ಟೊಂದು ಅಫೋರ್ಡ್ ಮಾಡ್ಕೊಳಕ್ಕಾಗಲ್ಲ. ಆ ರೂಟಲ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಬಿಡಬೇಕಾಗಿರೋದು ಈ ಕಡೆ ಹುಬ್ಬಳ್ಳಿಲಲ್ಲ. ಹುಬ್ಬಳ್ಳಿಲಿ ಬಿಡೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈ ರೂಟಲ್ಲಿ ಬಿಟ್ಟು ಇದನ್ನ ಒಂದೇ ಭಾರತ್ ಈ ಕಡೆ ಬಿಟ್ಟರೆ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ. ಒಂದೇ ಭಾರತ್ ಸ್ಲೀಪರು ನಮ್ಮ ಕರ್ನಾಟಕದಲ್ಲಿ ಓಡುತ್ತೆ ಅನ್ನೋದು ನನ್ನ ಅನಿಸಿಕೆ. ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತನೂ ನಾನು ಹೇಳಲ್ಲ. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನೋಡಿ, ಧರ್ಮಸ್ಥಳದಲ್ಲಿ ಅದು ಬಸ್ ಸ್ಟ್ಯಾಂಡು, ಇದ್ಯಾವುದೋ ರಜತಾದ್ರಿ ಹೋಟೆಲ್ ಅಂತ ಇದೆ. ಅಲ್ಲೊಂದು ಅಯೋಧ್ಯ ಆದಿತ್ಯ ಅಂತ ಒಂದು ಹೋಟ್ಲು ಕೂಡ ಸಹ ಅವೈಲಬಲ್ ಇದೆ. ನನ್ನಿಂದ ಏನೋ ತಪ್ಪಾಗಿ ಮಾತಾಡಿದರೆ ಕಲ್ಯಾಣ ಕರ್ನಾಟಕದವ್ರಿಗೆ ಕ್ಷಮೆ ಕೇಳ್ತೀನಿ. ನಾನು ಕ್ಷಮಿಸ್ಬಿಡಿ. ಏನೋ ತಪ್ಪಾಗಿ ನಾನು ಏನಾರು ಹೇಳಿದರೆ ನೀವು ಅರ್ಥ ಮಾಡ್ಕೊತೀರಾ ಅನ್ಕೊತಾ ಇದ್ದೀನಿ. ಯಾಕಂದರೆ ರೂಟು 130 ಇರೋ ಮಾತ್ರಕ್ಕೆ ಬಿಡೋಕ್ಕಾಗಲ್ಲ. ನಮ್ಮ ಕರ್ನಾಟಕ ಜನಕ್ಕೆ ಯೂಸ್ ಆಗಬೇಕು. ಬರೀ ಇಲ್ಲ ನಮಗೆ ರೂಟೇ ಬರೀ ಸ್ಪೀಡೇ ಇಂಪಾರ್ಟೆಂಟು ಅನ್ನೋದಿದ್ರೆ ಆ ರೂಟಲ್ಲಿ ಬಿಟ್ಕೊಳ್ಳಿ. ಇಲ್ಲ ನಮ್ಮ ಕರ್ನಾಟಕ ಜನಕ್ಕೂ ಯೂಸ್ ಆಗಬೇಕು, ಇದು ಕರ್ನಾಟಕ ಒಳಗಡೆ ಓಡಾಡಬೇಕು ಅನ್ನೋದಿದ್ರೆ ಈ ರೂಟಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ, ಬೇರೆ ಏನೂ ಇಲ್ಲ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು.